presenting an episode which is related to the nurse Nimisha Priya, where she was working in the Yemen country and she was sentenced to death. So regarding that, ನಮಸ್ಕಾರ ವೀಕ್ಷಕರೇ, ಇಂದಿನ ಒಂದು ವಿಶೇಷ ವರದಿಗೆ ತಮಗೆಲ್ಲ ಸ್ವಾಗತ ಕೋರ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಆಲ್ ಫ್ರೆಂಡ್ಸ್. ಸೊ ದಿಸ್ ಈವ್ನಿಂಗ್ ಐ ಆಮ್ ಪ್ರೆಸೆಂಟಿಂಗ್ ಎನ್ ಎಪಿಸೋಡ್ ವಿಚ್ ಇಸ್ ರಿಲೇಟೆಡ್ ಟು ದಿ ನರ್ಸ್ Nimisha Priya, where she was working in the Yemen country and she was sentenced to death. So regarding that incident I am talking about today. ಸದ್ಯಕ್ಕೆ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ನಡೀತಾ ಇದೆ ನಿಮಿಷಾ ಪ್ರಿಯಾ ಬಗ್ಗೆ. ಈ ನಿಮಿಷಾ ಪ್ರಿಯಾ ಒಂದು ನರ್ಸ್ ಆಗಿ ಕೆಲಸ ಮಾಡ್ತಿರುವಂತಹ ನಿಮಿಷಾ ಪ್ರಿಯಾ ಅವರಿಗೆ ಯಮನ್ ದೇಶದಲ್ಲಿ ಡೆತ್ ಸೆಂಟೆನ್ಸ್ ಅನ್ನ ಒಂದು ಅನೌನ್ಸ್ ಅನ್ನ ಮಾಡಿದ್ದಾರೆ. ಅಲ್ಲಿರುವ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಡೆತ್ ಸೆಂಟೆನ್ಸ್ ಅನ್ನು ಅವರಿಗೆ ನೀಡಿದೆ. ಜೊತೆಗೆ ಯಮನ್ ದೇಶದ ಅಧ್ಯಕ್ಷರು ಕೂಡ ಈ ಒಂದು ಡೆತ್ ಸೆಂಟೆನ್ಸ್ಗೆ ಸಹಿ ಹಾಕಿದ್ದಾರೆ. ಸಾಕಷ್ಟು ಚರ್ಚೆಗಳು ಈ ನಿಮಿಷಾ ಪ್ರಿಯಾ ಬಗ್ಗೆ ನಡೀತಾ ಇದೆ. ಹಾಗಾದ್ರೆ ನಿಮಿಷಾ ಪ್ರಿಯಾ ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ನಿಮಿಷಾ ಪ್ರಿಯಾ ಮೂಲತಃ ಕೇರಳ ರಾಜ್ಯದ ಪಾಲಕ್ಕಾಡು ಜಿಲ್ಲೆಯಂತ ಕೊಲಂಬಳ ಅಂತ ಒಂದು ಗ್ರಾಮದಲ್ಲಿ ಜನಿಸಿದಂಥ ವ್ಯಕ್ತಿ. 36 ವರ್ಷ ವಯಸ್ಸು. ಅವಳೇನಾಗ್ತದೆ ಅಂದ್ರೆ ತನ್ನ ಕುಟುಂಬದ ಒಂದು ಹೊಣೆಯನ್ನ ನಿರ್ವಹಣೆಗಾಗಿ ತಾನು ಯಮನ್ ದೇಶಕ್ಕೆ ತೆರಳುತ್ತಾಳೆ. ಅಲ್ಲಿ ನರ್ಸಿಂಗ್ ವೃತ್ತಿಯನ್ನು ಪ್ರಾರಂಭ ಮಾಡಿ ಅನೇಕ ಆಸ್ಪತ್ರೆಗಳಲ್ಲಿ ನರ್ಸಿಂಗ್ ವೃತ್ತಿಯನ್ನ ಸೇವೆಯನ್ನು ಮಾಡ್ತಾಳೆ. ತದನಂತರ ತಾನು ಒಂದು ಕ್ಲಿನಿಕ್ ಅನ್ನು ಓಪನ್ ಮಾಡಬೇಕು ಅನ್ನುವಂಥ ಮಹದಾಶೆಯಿಂದ ತಾನು ಕ್ಲಿನಿಕ್ ಅನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಬಟ್ ಯಮನ್ ದೇಶದ ಒಂದು ಕಾನೂನು ಏನು ಹೇಳುತ್ತೆ ಅಂದ್ರೆ, ಆ ದೇಶದಲ್ಲಿ ಅಂದ್ರೆ ಯಮನ್ ದೇಶದಲ್ಲಿ ಯಾವುದೇ ವ್ಯಕ್ತಿಗಳು ಕ್ಲಿನಿಕ್ ಅನ್ನ ಹೊರಗಿನಿಂದ ಬಂದಂತ ಯಾವುದೇ ಪ್ರಜೆಗಳು ಇದ್ರೆ ಅವರು ಅಲ್ಲಿ ಆ ದೇಶದಲ್ಲಿ ನಾವು ಈ ಒಂದು ಕ್ಲಿನಿಕ್ ಆಗಲಿ ಇನ್ಯಾವುದೋ ಬಿಸಿನೆಸ್ ಅನ್ನ ವ್ಯಾಪಾರನ ನಾವು ಪ್ರಾರಂಭ ಮಾಡಬೇಕಂದ್ರೆ ಆ ದೇಶದ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಸ್ಥಳೀಯರ ಒಂದು ಸಹಯೋಗದೊಂದಿಗೆ ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಆ ದೇಶದ ಒಂದು ಮೂಲ ದೇಶ ನಿವಾಸಿಗಳ ಒಂದು ಪಾರ್ಟ್ನರ್ಗಳನ್ನ ತೆಗೆದುಕೊಂಡು ನೀವು ಅಲ್ಲಿ ಪಾಲುದಾರಿಕೆಯೊಂದಿಗೆ ಅಲ್ಲಿ ಯಾವುದೇ ರೀತಿಯಾದ ಒಂದು ವ್ಯಾಪಾರವನ್ನು ಮಾಡಬಹುದು ಅಂತ ಆ ದೇಶದ ಕಾನೂನು ಹೇಳುತ್ತೆ. ಅದೇ ಪ್ರಕಾರ ನಿಮಿಷಾ ಪ್ರಿಯಾ ಅವರು 2014ರಲ್ಲಿ ತಲಾಲ್ ಅಬ್ದೋ ಮೆಹದಿ ಅನ್ನೋರ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡಿಕೊಂಡು ಒಂದು ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡ್ತಾರೆ. ಆ ದೇಶದಲ್ಲಿ ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡ್ತಾಳೆ. ಈ ಒಂದು ತಲಾಲ್ ಅಬ್ದುಲ್ ಅಹ್ಮದ್ ಮೆಹದಿ ಅನ್ನುವಂಥವರು ಏನಾಗುತ್ತೆ ಅಂದ್ರೆ, ಕೆಲವು ದಿನಗಳ ಕಳೆದ ನಂತರ ಅವಳಿಗೆ ಈ ಹಣದ ಒಂದು ವ್ಯವಹಾರದಲ್ಲಿ ಸಾಕಷ್ಟು ಟಾರ್ಚರ್ ಅನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಜೊತೆಗೆ ಈ ಒಂದು ಹಣದ ದುರುಪಯೋಗವನ್ನು ಕೂಡ ಆತ ಮೆಹದಿ ದುರುಪಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆವಾಗ ಈ ಒಂದು ನಿಮಿಷಾ ಪ್ರಿಯಾಗಿ ಈ ವಿಷಯ ಗೊತ್ತಾದ ಮೇಲೆ ಅವಳು ಆತನಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಕೊನೆಗೂ ಒಂದು FIR ಅನ್ನು ಕೂಡ ಮಾಡ್ತಾಳೆ. ಈ ಟಾರ್ಚರ್ನ ನನಗೆ ಈ ರೀತಿಯಾಗಿ ಟಾರ್ಚರ್ ಆಗ್ತಾ ಇದೆ ಅನ್ನೋಂಥ ವಿಷಯವನ್ನ ಅಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಗಮನಕ್ಕೆ ತರ್ತಾಳೆ. FIR ಆಗುತ್ತೆ. ಒಂದು 6 ದಿನಗಳ ಕಸ್ಟಡಿಯ ನಂತರ ಮೆಹದಿ ಹೊರಗೆ ಬರ್ತಾನೆ. ಹೊರಗೆ ಬಂದ ತಕ್ಷಣ ಏನಾಗುತ್ತೆ ಅಂದ್ರೆ, ಮತ್ತೆ ಈಕೆಗೆ ಅಂದ್ರೆ ನಿಮಿಷಾ ಪ್ರಿಯಾಗೆ ಕೊಲ್ಲುವಂತ ಬೆದರಿಕೆಯನ್ನು ಒಡ್ತಾನೆ. ಇದು ಅಲ್ಲಿ ನಡೆದಂತ ಘಟನೆ. ಆವಾಗ ನಿಮಿಷಾಳ ಏನಾಗತ್ತೆ ಅಂದ್ರೆ, ಈ ಮೆಹದಿ ಹತ್ರ ನಿಮಿಷಾಳ ಒಂದು ಪಾಸ್ಪೋರ್ಟ್ ಕೂಡ ಅವನ ಹತ್ರ ಇರುತ್ತೆ. ಅದನ್ನ ಏನಾದ್ರೂ ಮಾಡಿ ನಾನು ಆ ಪಾಸ್ಪೋರ್ಟ್ ಅನ್ನ ಪಡೆದುಕೊಂಡು ಮತ್ತೆ ನಾನು ವಾಪಸ್ ಭಾರತಕ್ಕೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಾಳೆ. ಬಟ್ ಪಾಸ್ಪೋರ್ಟ್ ಅನ್ನ ಆ ಮೆಹದಿ ಅನ್ನುವಂಥ ವ್ಯಕ್ತಿ ಕೊಡೋದಿಲ್ಲ. ಮತ್ತು ಕೊಡಲಿಕ್ಕೂ ಕೂಡ ಆತ ಹಿ ಡಿನೈಸ್ ವೆರಿ ಕ್ಲಿಯರ್ಲಿ ದಟ್ ಹಿ ವಾಂಟ್ ರಿಟರ್ನ್ ಹರ್ ಪಾಸ್ಪೋರ್ಟ್ ಅಂತ ಹೇಳಿ ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾನೆ. ಆಗ ಏನಾಗುತ್ತೆ ಅಂದ್ರೆ, ಏನಾದ್ರು ಮಾಡಿ ನಾನು ಪಾಸ್ಪೋರ್ಟ್ ಅನ್ನು ತೆಗೆದುಕೊಳ್ಬೇಕಂತ ಹೇಳಿ ಆತನಿಗೆ ನಿದ್ರೆ ಮಾತ್ರೆಗಳನ್ನ ಅಂದ್ರೆ ಈ ನಿದ್ರಾಜನಕ ಅಂತ ಹೇಳ್ತೀವಿ ನಾವು ಅದನ್ನ, ಆ ಟ್ಯಾಬ್ಲೆಟ್ಸ್ ಗಳನ್ನ ಕೊಡ್ತಾಳೆ. ಆ ಒಂದು ಸಂದರ್ಭದಲ್ಲಿ ಓವರ್ ಡೋಸ್ ಆಗಿರೋದ್ರಿಂದ ಮೆಹದಿ ಅಲ್ಲಿ ಸಾಯ್ತಾನೆ.
ಮೆಹದಿ ಈ ಓವರ್ ಡೋಸ್ನಿಂದ ಸಾಯ್ತಾನೆ. ಸತ್ ಮೇಲೆ ಏನಾಗುತ್ತೆ ಅಂದರೆ ಮತ್ತೆ ನಿಮಿಷಾಳ ಒಂದು ಅವಳ ಮೇಲೆ ಮತ್ತೊಂದು ಕೇಸ್ ಆಗುತ್ತೆ. ಅಲ್ಲಿಂದ ಪ್ಲಾನ್ ಮಾಡಲಿಕ್ಕೆ ಅಂದರೆ ಆ ದೇಶದಿಂದ ಓಡಿಬಿಟ್ಟು ಭಾರತಕ್ಕೆ ಬರೋಣ ಅಂತ ಪ್ಲಾನ್ ಮಾಡ್ತಾಳೆ. ಪ್ಲಾನ್ ಮಾಡಿದ್ರು ಕೂಡ ಅದು ವಿಫಲ ಆಗುತ್ತೆ. ವಿಫಲ ಪ್ರಯತ್ನವನ್ನು ಮಾಡ್ತಾಳೆ. ಆಗ ಅವಳು ಅರೆಸ್ಟ್ ಆಗ್ತಾಳೆ. ಅರೆಸ್ಟ್ ಆದ ತಕ್ಷಣ ಏನಾಗುತ್ತೆ ಅಂದರೆ ಮುಂದೆ ಕೆಳಮಟ್ಟದ ನ್ಯಾಯಾಲಯದಲ್ಲಿ ಅವಳಿಗೆ ಮರಣದಂಡನೆ ಒಂದು ತೀರ್ಪನ್ನು ಕೂಡ ನೀಡುತ್ತೆ. ಆಗ ಮರಣದಂಡನೆ ತೀರ್ಪನ್ನು ನೀಡಿದಾಗ ನಿಮಿಷಾಳಿಗೆ ಸಾಕಷ್ಟು ಒಂದು ಮಾನಸಿಕವಾದಂಥ ಒಂದು ನೋವುಗಳಿಗೆ ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಆಮೇಲೆ ತನ್ನ ಕುಟುಂಬಕ್ಕೆ ಕೂಡ ಈ ವಿಷಯ ಗೊತ್ತಾಗುತ್ತೆ. ಕುಟುಂಬ ಕೇರಳದಿಂದ ಸುಮಾರು 2023ರಲ್ಲಿ ನಿಮಿಷಾಳ ಕುಟುಂಬ ಯಮನ್ ದೇಶಕ್ಕೆ ಹೋಗಿ ಅಲ್ಲಿ ಒಂದು ಸರ್ಕಾರಕ್ಕೆ ತನ್ನ ವಿನಂತಿಯನ್ನು ಮಾಡುತ್ತೆ. ನಾವೇನಾದರೂ ಪೆನಾಲ್ಟಿಯನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ, ಬಟ್ ನೀವು ಈ ಒಂದು ಮರಣದಂಡನೆಯನ್ನು ದಯವಿಟ್ಟು ಪಾರ್ಡನ್ ಮಾಡಿ ಕ್ಷಮಿಸಿ ಅಂತ ಹೇಳಿಬಿಟ್ಟು ಅನೇಕ ಒಂದು ಮನವಿಯನ್ನು ಕೂಡ ಮಾಡ್ತಾರೆ. ಬಟ್ ಅದು ಕೂಡ ಅಲ್ಲಿಯ ಸರ್ಕಾರ ಅದನ್ನು ಒಪ್ಪೋದಿಲ್ಲ. ಮುಂದೆ ನಿಮಿಷಾಳಿಗೆ ಗಲ್ಲು ಶಿಕ್ಷೆ ಕೊನೆಗೂ ಫೈನಲ್ ಆಗುತ್ತೆ. ಆಮೇಲೆ ಇತ್ತೀಚೆಗೆ ಯಮನ್ ದೇಶದಲ್ಲಿ ಮುಂದೆ ಈ ನಿಮಿಷಾಳ ಒಂದು ಕುಟುಂಬದವರು ಅಲ್ಲಿನ ಸುಪ್ರೀಂ ಕೋರ್ಟ್ಗೆ ಅಪೀಲನ್ನು ಮಾಡ್ತಾರೆ. ಈ ಒಂದು ಕೆಳಮಟ್ಟದ ನ್ಯಾಯಾಲಯ ಕೊಟ್ಟಂಥ ತೀರ್ಪಿನ ಒಂದು ವಿರೋಧವಾಗಿ ಮೇಲ್ಮಟ್ಟದ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಅಲ್ಲಿಯೂ ಕೂಡ ಈ ಒಂದು ಕೆಳಮಟ್ಟದ ನ್ಯಾಯಾಲಯದ ತೀರ್ಪನ್ನು ಸುಪ್ರೀಂ ಕೋರ್ಟ್ ತಿಳಿಯುತ್ತೆ. ಹಾಗಾಗಿ ಒಂದು ನಿಮಿಷಾ ಪ್ರಿಯಾಳ ಒಂದು ಗಲ್ಲು ಶಿಕ್ಷೆ ಕಾಯಮಾಗುತ್ತೆ. ಇನ್ನು ಅನೇಕ ಸ್ತರದಲ್ಲಿ ನಾವು ನೋಡೋದಾದರೆ ಈ ಒಂದು ವಿದೇಶಾಂಗ ಕಾರ್ಯಾಲಯ ಏನು ಮಾಡುತ್ತೆ ಅಂದರೆ ಅಲ್ಲಿ ಭಾರತೀಯ ರಾಯಭಾರಿ ಕಚೇರಿ ಅಲ್ಲಿ ಒಬ್ಬ ವಕೀಲನ ನೇಮಕ ಮಾಡಿ ನಿಮಿಷಾಳ ಬಗ್ಗೆ ಏನಾದರೂ ಒಂದು ಸೆಟಲ್ಮೆಂಟನ್ನು ಮಾಡೋಣ ಅಂತೇಳಿ ಒಂದು ಒಪ್ಪಂದಕ್ಕೆ ಬರುತ್ತೆ. ಆ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಹೋಗ್ಬಿಟ್ಟು ನಾವು ಈ ಒಂದು ಇದಕ್ಕೆ ನಾವು ಏನಾದರೂ ಪರಿಹಾರವನ್ನು ವಿಕ್ಟಿಮ್ಗೆ ಏನಾದರೂ ಪರಿಹಾರ ಕೊಡ್ತೀವಿ ಅಂದಾಗ $20,000 ಅಂದರೆ ಸುಮಾರು 16 ಲಕ್ಷಕ್ಕಿಂತ ಮೇಲ್ಪಟ್ಟದ ಹಣವನ್ನು ಅವರು ಕೊಡಲಿಕ್ಕೆ ಹೋಗ್ತಾರೆ. ಆಮೇಲೆ ತದನಂತರ ಭಾರತೀಯ ವಿದೇಶಾಂಗ ಇಲಾಖೆ ಸುಮಾರು $19,000 ಮೇಲ್ಪಟ್ಟ ಹಣವನ್ನು ಅಲ್ಲಿಯ ಒಂದು ವಕೀಲರಿಗೆ ನೀಡುತ್ತೆ. ಬಟ್ ಆದಾಗ್ಯೂ ಕೂಡ ಅಲ್ಲಿಯ ಒಂದು ಸೆಟಲ್ಮೆಂಟ್ ಏನಿದೆ ನೋಡಿ ಅದು ಆಗೋದಿಲ್ಲ. ಕಾರಣ ಅವರು ಕೇಳಿದಂಥ ಸಂತ್ರಸ್ತೆ ಕುಟುಂಬರು ಅಂದರೆ ಈ ಸಂತ್ರಸ್ತೆ ಕುಟುಂಬರು ಕೇಳಿದಂಥ ಮೊತ್ತ $40,000. ಹಾಗಾಗಿ $20,000 ಈಗಾಗಲೇ ಕೊಟ್ಟಂತಾಗಿದೆ ಅನ್ನುವಂಥ ಒಂದು ತೀರ್ಮಾನ ಭಾರತ ಸರ್ಕಾರಕ್ಕೆ ಬಂದರೂ ಕೂಡ ಇನ್ನೂ $20,000 ಕೊಡಬೇಕಾಗಿದೆ. ಇವತ್ತು ಕೂಡ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಏನಂದರೆ ನಾವು ಏನಾದರೂ ಮಾಡಿ ನಿಮಿಷಾಳನ್ನು ಅವಳನ್ನು ನಾವು ಬಿಡುಗಡೆ ಮಾಡಿಸಿ ತರ್ತೀವಿ ಅನ್ನುವಂಥ ಒಂದು ವಿದೇಶಾಂಗ ಸಚಿವಾಲಯದಿಂದ ಆ ಕುರಿತು ಒಂದು ನೋಟಿಫಿಕೇಶನ್ ಕೂಡ ಬಂದಿದೆ. ಪ್ರಿಯ ವೀಕ್ಷಕರೇ, ಇದು ನಮ್ಮ ವಿಶೇಷ ವರದಿ. ನಾವೆಲ್ಲರೂ ಇವತ್ತು 31ನೇ ಡಿಸೆಂಬರು ಇದು ವರ್ಷದ ಕೊನೆಯ ದಿನ. ನಿಮಿಷಾ ಪ್ರಿಯಾ ನಮ್ಮ ದೇಶಕ್ಕೆ ವಾಪಸ್ಸಾಗಿ ಸುರಕ್ಷಿತವಾಗಿ ವಾಪಸ್ಸಾಗಲಿ ಅಂತ ಹೇಳಿಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಮ್ಮ ಕಾರ್ಯಕ್ರಮವನ್ನು ತಾವೆಲ್ಲ ನೋಡ್ತಾ ಇದ್ದರೆ ಈ ಒಂದು ವಿಡಿಯೋ ಕ್ಲಿಪ್ಗಳನ್ನು ನಿಮ್ಮ ಸ್ನೇಹಿತರಿಗೆ ಲೈಕ್ ಆಗಿದ್ದರೆ ಮಾತ್ರ ಇಷ್ಟ ಆಗಿದ್ದರೆ ಮಾತ್ರ ಇಂಥ ವಿಡಿಯೋ ಕ್ಲಿಪ್ಗಳನ್ನು ನಿಮ್ಮ ಸ್ನೇಹಿತರಿಗೆ ಕಳಿಸಿ. ಅವರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್.